ಸೆಪ್ಟಿಕ್ ಪ್ಲಾನಿಂಗ್ ಯಾವ ರೀತಿ ಇರಬೇಕು, ಮುನ್ಸಿಪಲೈಸೇಷನ್ ಸ್ಟ್ರಾಟಜಿ ಏನಿರಬೇಕು, ಲ್ಯಾಂಡ್ ಪ್ರೊಕ್ಯೂರ್ಮೆಂಟು ಮೆಕ್ಯಾನಿಸಮ್ ಏನು ಮಾಡಬೇಕು, ಫ್ರೇಮ್ವರ್ಕ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಆನ್ ಸೆಪ್ಟಿಕಲ್ ಇನ್ಫಾರ್ಮೇಷನ್ ಸೆಂಟರ್ಸ್ ಅಂತೇಳಿ ಮಾಡಿದ್ರು. ಸೊ ನಾವು ಈಗ 2023 ಇದೊಂದು ಬ್ರ್ಯಾಂಡ್ ಬ್ಯಾಂಗ್ಳೂರು ಅಂತೇಳಿ ಒಂದು ಕಮಿಟಿ, ಇನ್ನೊಂದು ಕಮಿಟಿ ರಚನೆ ಮಾಡಿದೋ. BS ಪಾಟೀಲು, ರಾಜೀವ್ ಗೌಡರು, ರವಿಚಂದ್ರನ್ನು ಅವರೆಲ್ಲ ಸೇರಿ ಇದ್ರ ಬಗ್ಗೆ ಏನು ಮಾಡ್ಬೋದು ಅಂತ ಮಾಡಿ ಇಲ್ಲಿಗೆ ಏನಾದ್ರು ಒಂದು ರೂಪ ಕೊಡಬೇಕು ಅಂತೇಳಿ ಮಾಡಿ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್ ಮಂಡಿಸ್ದೆ. ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು, ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ, ಲೆಟ್ ಎನ್ ಹೌಸ್ ಕಮಿಟಿ ಫಾರ್ಮ್ಡ್ ಅಂತ. ನಾನು ತಕರಾರು ಮಾಡೋಕ್ಕೆ, ಯಾಕೆಂದರೆ ಬೆಂಗಳೂರು ನಂದಲ್ಲ, ಬೆಂಗಳೂರು ನಮ್ಮೆಲ್ಲರದು ಕೂಡ. ದೋ ಆಲ್ ಮೆಂಬರ್ಸ್ ಡಸಂಟ್ ಬಿಲಾಂಗ್ ಟು ಬೆಂಗಳೂರು. ಬೆಂಗಳೂರು ಇಸ್ ಎ ಹಾರ್ಟ್ ಆಫ್ ಎವ್ರಿ ಒನ್. ಎಲ್ಲರ ಹೃದಯ ಬೆಂಗಳೂರು. ಇಲ್ಲಿ ನಮ್ಮ ಕೇಂದ್ರ ಸ್ಥಳ ಇದೆ, ಎಲ್ಲ ಇದೆ. ದೇ ಹ್ಯಾವ್ ರೈಟ್. ಬರೀ ಬೆಂಗಳೂರು ಇಲ್ಲದೆ ಹೋದ್ರೂ ರಾಜಧಾನಿ. ಸೊ ಇದಕ್ಕೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಬರೀ ಬೆಂಗಳೂರು ಒಬ್ಬರೇ ಅಲ್ಲ. ಎಲ್ಲರೂ ಇದ್ರ ಬಗ್ಗೆ ವಾಯ್ಸ್ ಹೇಳಬೇಕು. ರೈಟೋ ರಾಂಗೋ, ನಾವೆಲ್ಲ ರಾಜಕಾರಣ, ನಾನು ಹಳ್ಳಿಯಿಂದ ಬಂದವನು, ಆದರೂ ಕೂಡ ನನ್ನ ಎಜುಕೇಷನ್ ಎಲ್ಲ ಇಲ್ಲೇ ನಡೆದಿದ್ದು. ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಅಲ್ಲೆಲ್ಲ ಓದಿದೆ ಅಷ್ಟೇ, 1-2 ವರ್ಷ. ತಿರ್ಗಾ ಇಲ್ಲಿ ಬಂದು ಬೆಂಗಳೂರು ಬಂದು ಸೇರ್ಕೊಂಡವೆ, ವಾಪಸ್ ಹೋಗಲೇ ಇಲ್ಲ. ಅಂಥವ್ರು ನಮ್ಮಂಥವ್ರು ನಿಮ್ಮಂಥವ್ರು ಭಾಳ ಜನ ಇಲ್ಲಿ ಇದ್ದೀರಿ. ಇಲ್ಲ, ನೀವು ಅಲ್ಲಿದ್ದೀರ ಬಿಡಿ. ಬೇರೆಯವರೆಲ್ಲ ನಾವೆಲ್ಲ ಬಂದು ಬೆಂಗಳೂರು ಸೇರ್ಕೊಂಡವರು. ನಾವು ನಮ್ಮ ಅಶ್ವಥ್ ನಾರಾಯಣ ಅಷ್ಟೇ, ಅವರೆಲ್ಲ ಮಾಗಡಿ ಅಲ್ಲ, ನೀವು ಮೂಲ ಇಲ್ಲಿ ಬಂದು ಸೇರ್ಕೊಂಡಿದ್ದೆ. ನಂಗೆ ಭಾಳ ಜನ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಎಲ್ಲ ಬಂದೆಲ್ಲ ಸೇರ್ಕೊಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಹವಾ, ನೀರು, ಕಾವೇರಿ ನೀರು, ಪ್ರಕೃತಿ ಎಲ್ಲ ಭಾಳ ಚೆನ್ನಾಗಿದೆ ಅಂತೇಳಿ ನಾವು ಯಾರು ಹೋಗ್ತಾ ಇಲ್ಲ. ಸೊ ಹಂಗೆ ಇವಂತೂ ನಮ್ಮ ಕಮಿಟಿ ಫಾರ್ಮೇಷನ್ ಮಾಡ್ದೋ. ನಾವು ರಿಜ್ವಾನ್ ಅವರು, ಐ ಶುಡ್ ಕಂಗ್ರಾಚುಲೇಟ್ ಟೀಮ್, ಅವ್ರ ಟೀಮ್ ಅತಿ ಉತ್ತಮವಾಗಿ ಸುಮಾರು 15 ಮೇಲೆ ಮೀಟಿಂಗ್ ಮಾಡಿದ್ದಾರೆ. ನಮ್ಮ ಹ್ಯಾರಿಸ್ ಅವರು, ಶಿವಣ್ಣ ಅವರು, ST ಸೋಮಶೇಖರ್, ಪ್ರಿಯಾ ಕೃಷ್ಣ, AC ಶ್ರೀನಿವಾಸು, ಸುರೇಶ್ ಕುಮಾರ್ ಅವರು, SR ವಿಶ್ವನಾಥ್ರವರು, ರಘುರವರು ಸದಸ್ಯರು, GT ದೇವೇಗೌಡರು, ಪುಟ್ಟಣ್ಣವರು, ಗೋಪಿನಾಥ್ರವರು, UB ವೆಂಕಟೇಶ್ರವರು, ಜವರಾಯಗೌಡರು, ಇವರೆಲ್ಲ ಸೇರಿ ಮೆಂಬರ್ಸ್ ಆಗಿದ್ದರು. ನೀವು ನನಗೆ ಕೇಳಿದೆ ನಾನು ಲಾ ಮಿನಿಸ್ಟ್ರು ಬೇರೆ ಕಮಿಟಿಗೆ ಹಾಕ್ಬಿಟ್ಟಿದ್ರಿ. ನಾವು ಮಂತ್ರಿಗಳಾಗಿ ಅಲ್ಲಿ ಹೋಗೋದು ಸರಿ ಇಲ್ಲ ಅಂತ ಐ ಡಿ ನಾಟ್ ಪಾರ್ಟಿಸಿಪೇಟ್ ಇನ್ ದಟ್ ಕಮಿಟಿ. ಬೀಯಿಂಗ್ ಎ ಮಿನಿಸ್ಟರ್ ಇಟ್ ಇಸ್ ನಾಟ್ ರೈಟ್ ಅಂತೇಳಿ ನಾನು ಅಲ್ಲಿಗೆ ಹೋಗಲಿಲ್ಲ. ಸೊ ಭಾಳ ದೊಡ್ಡ ಪ್ರಯತ್ನ ಮಾಡಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಇಲ್ಲಿ ದೊಡ್ಡ ವ್ಯಾಪಕವಾದಂಥ, ಆಮೇಲೆ ಸಾರ್ವಜನಿಕರ ಅಭಿಪ್ರಾಯ ಕೂಡ ಪಡಲಾಗಿದೆ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಪಡಲಾಗಿದೆ, ಒಪಿನಿಯನ್ ಮಾಡಲಾಗಿದೆ. ಬೇಕಾದಷ್ಟು ಬೊಮ್ಮನಹಳ್ಳಿಲಿ ಒಂದು ಇದನ್ನಾಗಿದೆ, ಮೀಟಿಂಗ್ ಆಗಿದೆ, ಮಹಾದೇವಪುರದಲ್ಲಾಗಿದೆ, ಬೇರೆ ಬೇರೆ ಕಡೆ ಎಲ್ಲ ಕೂಡ ಮೀಟಿಂಗ್ ಆಗಿದೆ. ಕೆಲವು ಕಡೆ ಸೋಮಶೇಖರ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಕೆಲವು ಕಡೆ ನಾಗರಾಜ್ ಯಾದವ್ ಮಾಡಿದ್ದಾರೆ, ಗೌತಮ್ ಕುಮಾರ್ ಅಂತ ಮಾಜಿ ಮೇಯರ್ ಅವರು ಕೂಡ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಭಾಳ ಜನ ಎಲ್ಲ ಪಾರ್ಟಿಸಿಪೇಟ್ ಮಾಡಿ, ಅನೇಕ ಹರೀಶ್ ಅಂತ ಮಾಜಿ ಉಪಮೇಯರ್ ಅವ್ರು ಮಾಡಿದ್ದಾರೆ, ರಮೇಶ್ ಮಾಜಿ ವಿಧಾನ ಪರಿಷತ್ ಸದಸ್ಯ ಅವರು ಮಾಡಿದ್ದಾರೆ, ಸರವಣ ಮಾಡಿದ್ದಾರೆ, ಉದಯ್ ಗೌಡಾಚಾರ್ ಮಾಡಿದ್ದಾರೆ, ಒಂದು ಕಡೆ M ಕೃಷ್ಣಪ್ಪನವ್ರು ಮಾಡಿದ್ದಾರೆ, ಸತೀಶ್ ರೆಡ್ಡಿ ಅವ್ರು ಮಾಡಿದ್ದಾರೆ. ಸೊ ಎಲ್ಲ ಭಾಳ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈಗ ಒಂದು ವರದಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಈಗ ವರದಿಯಲ್ಲಿ ನಾನು ಇಲ್ಲಿ ಮಂಡಿಸಿದ್ದೀನಿ. ಬಟ್ ಸ್ಟಿಲ್ ಐ ವಾಂಟ್ ಆಲ್ ದಿ ಮೆಂಬರ್ಸ್ ಆಫ್ ಆಲ್ ಪೊಲಿಟಿಕಲ್ ಪಾರ್ಟೀಸ್, ಇದರಲ್ಲಿ ಏನಾದ್ರು ತಪ್ಪು ಮಾಡಿದ್ರು ಈಗೂ ಕೂಡ ನಾವು ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ಐ ಆಮ್ ಕಮಿಟೆಡ್ ಟು ಇಟ್. ಅನೇಕ ಸ್ನೇಹಿತರುಗಳು ನನಗೆ ಸಲಹೆ ಮಾಡಿದ್ರು.